ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆಫ್ ವಿ ಆರ್ ಪಿ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಬೆಳಿಗ್ಗೆನೇ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ ವಿಡಿಯೋ. ಅವತ್ತು ಸಂಕಷ್ಟ ಚತುರ್ಥಿ ಇತ್ತು, ಅಂಗಾರಕ ಚತುರ್ಥಿ. ಹಾಗಾಗಿ ನಾನು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಮಾಡೋಕ್ಕಾಗಿಲ್ಲ, ಸಂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೊಸ್ಲೆಲ್ಲ ಸಾರಿಸ್ಕೊಂಡು ಬೆಳಿಗ್ಗೆನೇ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಕಡಲೆಕಾಳು ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸಂಜೆ ಮಳೆ ಕೂಡ ಬರ್ತಾಯಿದೆ, ಸಣ್ಣದಾಗಿ ಜಿಟಿ ಜಿಟಿ ಹನಿ. ತುಂಬ ದಿನದಿಂದ ಬಿಸಿಲು ಎಲ್ಲ ಇದ್ದು ಇವಾಗ ಒಂದು ಸ್ವಲ್ಪ ಮಳೆ ಬಂದ್ರೂ ತುಂಬ ಖುಷಿ ಆಗುತ್ತಲ್ಲ, ಹಾಗೆ ಒಂಚೂರು ಮಳೆ ಬಂದಿದ್ದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ನಾನು ಇಲ್ಲಿ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಕ್ಕದ ಹೂವು ಮತ್ತು ಕಡಲೆಕಾಳನ್ನ ಬಳಸಿ ಹಾರ ಮಾಡ್ಕೊತಾ ಇದ್ದೀನಿ ಗಣೇಶನಿಗೆ. ಎಕ್ಕದ ಹೂವಲ್ಲಿ ಅದು ರೆಕ್ಕೆ ಎಲ್ಲ ತೆಗೆದುಬಿಟ್ಟು ಮೊಗ್ಗು ಮಾತ್ರ ಇದೆ, ಒಂದು ಕಡಲೆಕಾಳು ಮತ್ತು ಒಂದು ಮೊಗ್ಗು, ಆ ಥರ ಹಾರ ಏರಿಸ್ತಾ ಇದ್ದೀನಿ ನಾನು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು 21 ಕಡಲೆಕಾಳು ಹಾರ ಮಾಡಾಕ್ತಾರೆ ಗಣೇಶನ ಮೂರ್ತಿಗೆ. ಹಾಗೆ 21 ಎಕ್ಕದ ಹೂವಿಂದು ಹಾರ ಮಾಡಾಕ್ತಾರೆ. ಹಾಗೆ 21 ಗರಿಕೆನ ಅರ್ಪಿಸಿ ಪೂಜೆ ಮಾಡ್ತಾರೆ. ಅದು ಅವ್ರವ್ರ ಇಷ್ಟ, ಯಾವ್ದು ಸಾಧ್ಯ ಆದರೆ ಅದು ಮಾಡಬಹುದು, ಇಲ್ಲ ಮಾಮೂಲಿಯಾಗಿ ನಾರ್ಮಲಾಗಿ ದೀಪ ಹಚ್ಚಿ ಪೂಜೆನೂ ಮಾಡಬಹುದು. ನೀವು ನೋಡ್ತಾ ಇರ್ಬೋದು, ಫೈನಲಿ ಈ ಥರ ರೆಡಿಯಾಗಿದೆ ಹಾರ ಎಲ್ಲ. ಹಾಗೆ ಗರಿಕೆ ಎಲ್ಲ ತೊಗೊಂಡು, ನಮ್ಮ ಮನೇಲಿ ಇದ್ದಿದ್ದು ಹೂವೆಲ್ಲ ತೊಗೊಂಡು ನಾನು ಈ ಥರ ಹೂವೆಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಂಜೆ ಮಳೆ ಬೇರೆ ಬರ್ತಿತ್ತಲ್ಲ, ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.